ನಿಜಕ್ಕೂ ಕೂಡ ನನಗೆ ಒಂದು ಸಂತೋಷವಾದಂಥ ದಿನ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡುವಲ್ಲಿ ಮೂಲ ಸೌಕರ್ಯಗಳು ಭಾಳ ಅವಶ್ಯಕ. ಒಂದು ಕೊಠಡಿ, ಪ್ರಯೋಗಾಲಯ ಮತ್ತು ಶೌಚಾಲಯ ಇವೆಲ್ಲ ಕೂಡ ವ್ಯವಸ್ಥೆಯಾದ ರೀತಿಯಲ್ಲಿ ಇದ್ದ ಪಕ್ಷದಲ್ಲಿ ಅದೊಂದು ಉತ್ತಮವಾದಂಥ ಶಾಲೆ ಅಂತ ನಾವು ಕರಿಬೇಕಾಗ್ತದೆ. ಏನು ಇವತ್ತು ನಮ್ಮ ಶ್ರೀರಾಮಪ್ಪನವರು ಒಳ್ಳೆಯ ಒಂದು ಕಟ್ಟಡವನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಪಕ್ಷದ ಮುಖಂಡರಾದಂಥ ಶ್ರೀ ಅವನಿ ಬಾಬುವರು ಈ ಕಾಲ ಯಾವ ರೀತಿ ಇದೆ ಅಂತಂದರೆ, ಅವ್ರ ಜಮೀನಿದ್ದರೆ ಪಕ್ಕದಲ್ಲಿ ಇನ್ಯಾವುದನ್ನು ಜಮೀನಿದ್ದರೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾರೆ. ಯಾವುದನ್ನು ಸೈಟ್ ಇದ್ದರೆ ಅದು ಪಕ್ಕದಲ್ಲಿ ಕೂಡ ಒತ್ತುವರಿ ಮಾಡ್ಕೊಳ್ತಾರೆ. ಆದರೆ ನಮ್ಮ ಬಾಬು ಅವರು ಭಾಳ ಉದಾರ ಮನಸ್ಸಿನಿಂದ ಶಾಲೆಗೆ ಇದನ್ನು ದಾನ ಕೊಟ್ಟಿರ್ತಕ್ಕಂಥದ್ದು ಭಾಳ ಸರಿಯಾಗಿದೆ. ಅವ್ರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮಕ್ಕಳೇ, ವಿದ್ಯೆ ಒಬ್ಬರ ಜೀವನದಲ್ಲಿ ಭಾಳ ಮುಖ್ಯವಾದಂಥ ವಿಚಾರ. ನಾನು ಅಲ್ಲಲ್ಲಿ ನೋಡ್ತಾ ಇರ್ತೀನಿ, ಕೆಲವು ಏನು ಬರೆದಿರ್ತಾರೆ ಅಂದರೆ ದುಡ್ಡೇ ದೊಡ್ಡಪ್ಪ ಅಂತ. ಹೌದಾ? ಏನು ಮಕ್ಕಳೇ, ದುಡ್ಡೇ ದೊಡ್ಡಪ್ಪನ, ವಿದ್ಯೆ ಅವರಪ್ಪ ಅಂತ. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ. ಅಂದರೆ ದುಡ್ಡನ್ನು ನೀವು ಕಳ್ಕೊಂಬಿಡ್ಬೋದು, ದುಡ್ಡು ಕಳ್ತನ ಆಗ್ಬೋದು. ಆದರೆ ಒಂದು ಸಾರಿ ನೀವು ಕಲಿತಂಥ ವಿದ್ಯೆ ನಿಮ್ಮ ಜೀವನ ಪೂರ್ತಿ ಬರ್ತದೆ. ಯಾರು ಕಳ್ತನ ಮಾಡೋಕ್ಕಾಗಲ್ಲ, ನೀವು ಕಳ್ಕೊಳ್ಳೋಕ್ಕೂ ಆಗಲ್ಲ ವಿದ್ಯೆನ. ಅರ್ಥ ಆಯ್ತಾ? ಅದರಿಂದ ವಿದ್ಯೆಗೆ ಮಹತ್ವ ಕೊಡಿ. ಮತ್ತು ನಿಮ್ಮ ಪೋಷಕರಿಗೆ ಮತ್ತು ನಿಮ್ಮ ಉಪನ್ಯಾಸಕರಿಗೆ ಮತ್ತು ನಿಮ್ಮ ಶಿಕ್ಷಕರಿಗೆ ಗೌರವ ಕೊಟ್ಟು ಉತ್ತಮವಾಗಿ ವಿದ್ಯಾರ್ಜನೆ ಮಾಡಿ ನೀವು ಮುಂದಕ್ಕೆ ಒಳ್ಳೆಯ ಹೆಸರನ್ನು ಗಳಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.